ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಎಸ್, ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಟಿ ವಿ ಮಾಧ್ಯಮದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಅಥವಾ ಸ್ಕ್ರಿಪ್ಟ್ ರೈಟಿಂಗ್ ಏನಿದೆ ಇದೇನಾದರೂ ನಿಮಗೆ ಗೊತ್ತಿದ್ರೆ ಅದನ್ನು ಕಲ್ತಿದ್ರೆ ನೀವು, ಅಥವಾ ಇದು ಸೆಟ್ ಡಿಸೈನಿಂಗ್ ಕಲ್ತಿದ್ರೆ ನಿಮಗೆ ಇಲ್ಲಿ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಸೆಂಟ್ರಲ್ ಗೌರ್ಮೆಂಟ್ನ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ನಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಫೋಟೋಗ್ರಾಫರ್ ಇರ್ಬೋದು, ಬೇರೆ ಬೇರೆ ಅಕೌಂಟ್ ಅಸಿಸ್ಟೆಂಟ್ ಇರ್ಬೋದು, ಅಕೌಂಟೆಂಟ್ ಇರ್ಬೋದು, ಬೇರೆ ಬೇರೆ ಹುದ್ದೆಗೆ 173 ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಇದು ಬೆಂಗಳೂರಲ್ಲೂ ಕೂಡ ಅವಕಾಶ ಇದೆ. ನಿಮಗೆ ಎಲ್ಲಾದರೂ ಜಾಬ್ ಸಿಕ್ಕಿದರೆ ಮಾಡ್ಬೋದು. ನೀವು ಬೆಂಗಳೂರು, ಮೈಸೂರಲ್ಲೂ ಕೂಡ ಅವಕಾಶ ಇದೆ. ಎಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇದೊಂದು ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯದಿಂದ ಸ್ಥಾಪಿಸಲಾಗಿರುವಂತಹ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ. ನೀವಿಲ್ಲಿ ನೋಡ್ಬೋದು, ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ. ನೀವಿಲ್ಲಿ ತನ್ನ ಪ್ರಧಾನ ಕಚೇರಿಯಾದಂತಹ ಡೆಲ್ಲಿಯಲ್ಲಿ ಇರ್ಬೋದು, ಅಥವಾ ಭೋಪಾಲ್, ಇನ್ನು ಪ್ರಾದೇಶಿಕ ಸಂಸ್ಥೆಗಳಾದ ಅಜ್ಮೀರ್ ಇರ್ಬೋದು, ಭೋಪಾಲ್, ಭುವನೇಶ್ವರ, ಮೈಸೂರು, ನೆಲ್ಲೂರು, ಶಿಲ್ಲಾಂಗ್, ಮತ್ತು ಪ್ರಾದೇಶಿಕವಾಗಿರುವಂಥ ಪ್ರೊಡಕ್ಷನ್ ಸೆಂಟರ್ ಏನಿದೆ ಅಹಮದಾಬಾದ್ ಇರ್ಬೋದು, ಬೆಂಗಳೂರು ಇರ್ಬೋದು, ಗುವಾಹಟಿ ಮತ್ತು ಕೋಲ್ಕತ್ತಾ, ಇಲ್ಲಿ ನೇರ ನೇಮಕಾತಿ ಮೂಲಕ ಹುದ್ದೆಯನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿರುವಂಥದ್ದು. ಇಲ್ಲಿ NCERTನ ಪ್ರಾದೇಶಿಕ ಕೇಂದ್ರಗಳನ್ನು ಕೊಟ್ಟಿದ್ದಾರೆ. ಹೆಡ್ ಕ್ವಾರ್ಟರ್ಸ್ ನೋಡ್ಬೋದು ನೀವಿಲ್ಲಿ. NCERT ಹೆಡ್ ಕ್ವಾರ್ಟರ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್, ನ್ಯೂ ಡೆಲ್ಲಿ. ಆಮೇಲೆಲ್ಲ ಪ್ರಾದೇಶಿಕ ಕೇಂದ್ರಗಳಿದೆ, ನೀವಿಲ್ಲಿ ನೋಡ್ಬೋದು. ಇನ್ನು ಹುದ್ದೆಗಳ ವಿವರ ನೋಡೋದಾದರೆ, ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಇದು ಲೆವೆಲ್ 12ನ ಹುದ್ದೆ ಆಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ 50 ವರ್ಷದೊಳಗಡೆ ಇರಬೇಕು, ಮಿನಿಮಮ್ ಅಂದರೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಇಲ್ಲಿ SC ST OBC EWS ಯಾವುದೇ ಪೋಸ್ಟಿಂಗ್ ಇಲ್ಲ. ಅನ್ರಿಸರ್ವ್ಡ್ ಒಂದು ಪೋಸ್ಟ್ ಇದೆ, ಅದು NCERT ಹೆಡ್ ಕ್ವಾರ್ಟರ್ಸ್ ಏನಿದೆ ನ್ಯೂ ಡೆಲ್ಲಿ ಅಲ್ಲಿ ಇರುವಂಥದ್ದು. ಇನ್ನು ಪ್ರೊಡಕ್ಷನ್ ಆಫೀಸರ್ ಇದು ಲೆವೆಲ್ 11ರ ಹುದ್ದೆ ಆಗಿರುತ್ತೆ. ಇದು ಮ್ಯಾಕ್ಸಿಮಮ್ ಅಂದರೆ 40 ವರ್ಷ ಏಜ್ ಲಿಮಿಟ್ ಇರುವಂಥದ್ದು. SC ST OBC ಇರ್ಬೋದು, EWS ಯಾವುದೇ ಪೋಸ್ಟಿಂಗ್ ಇಲ್ಲ. ನೆಲ್ಲೂರಲ್ಲಿ ಒಂದು ಪೋಸ್ಟಿಂಗ್ ಖಾಲಿ ಇರುವಂಥದ್ದು. ಇನ್ನು ಬಿಸ್ನೆಸ್ ಮ್ಯಾನೇಜರ್ ಇದು ಲೆವೆಲ್ 11ರ ಹುದ್ದೆ ಆಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ 40 ವರ್ಷ ಕಂಪ್ಲೀಟ್ ಆಗಿರಬೇಕು. SC ST OBC EWS ಯಾವುದೇ ಪೋಸ್ಟಿಂಗ್ ಇಲ್ಲ. ನೆಲ್ಲೂರಲ್ಲಿ ಒಂದು ಪೋಸ್ಟಿಂಗ್ ಖಾಲಿ ಇರುವಂಥದ್ದು. ಇನ್ನು ಅಸಿಸ್ಟೆಂಟ್ ಪ್ರೊಡಕ್ಷನ್ ಆಫೀಸರ್ ಇದು ಲೆವೆಲ್ 10ನ ಹುದ್ದೆ ಆಗಿರುತ್ತೆ. ಸ್ಯಾಲ್ರಿ ನೋಡೋದಾದರೆ 15,600 ಎಲ್ಲ ಸೇಮ್ ಸ್ಯಾಲ್ರಿ ಇರುತ್ತೆ. ಏಜ್ ಲಿಮಿಟ್ 35 ಇಯರ್ಸ್ ಒಳಗಡೆ ಇರಬೇಕು. ಇದು ನೆಲ್ಲೂರಲ್ಲಿ SC ಅವರಿಗೆ ಒಂದು ಪೋಸ್ಟಿಂಗ್ ಖಾಲಿ ಇದೆ. ST ಇಲ್ಲ, OBC ಇಲ್ಲ, EWS ಇಲ್ಲ, ಇನ್ನು ಅನ್ರಿಸರ್ವ್ಡು ಇಲ್ಲ. ಕೇವಲ ಒಂದು ಪೋಸ್ಟಿಂಗ್ ಮಾತ್ರ ಖಾಲಿ ಇರುವಂಥದ್ದು. ಇನ್ನು ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ A ಇದು ಕೂಡ ಲೆವೆಲ್ 10ನ ಹುದ್ದೆ ಆಗಿರುತ್ತೆ. ಸ್ಯಾಲ್ರಿ 15,600ಇಂದ 39,100 ತನಕ ಇರುತ್ತೆ. ಏಜ್ ಲಿಮಿಟ್ 35 ಇಯರ್ಸ್ ಏಜ್ ಲಿಮಿಟ್ ಇರುವಂಥದ್ದು. ಇದು SC ST ಯಾವುದೇ ಪೋಸ್ಟಿಂಗ್ ಇಲ್ಲ. OBCಯಲ್ಲಿ ನ್ಯೂ ಡೆಲ್ಲಿಯಲ್ಲಿ ಒಂದು ಪೋಸ್ಟಿಂಗ್ ಖಾಲಿ ಇದೆ. EWS ಅಷ್ಟೇ, ನ್ಯೂ ಡೆಲ್ಲಿಯಲ್ಲಿ ಒಂದು ಪೋಸ್ಟಿಂಗ್ ಖಾಲಿ ಇದೆ. ಇನ್ನು ಅನ್ರಿಸರ್ವ್ಡ್ 2 ಪೋಸ್ಟ್ ಖಾಲಿ ಇರುವಂಥದ್ದು ನ್ಯೂ ಡೆಲ್ಲಿಯಲ್ಲಿ. ಟೋಟಲ್ 4 ಪೋಸ್ಟು ಖಾಲಿ ಇರುವಂಥದ್ದು. ಇನ್ನು ಅಸಿಸ್ಟೆಂಟ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಇದು ಲೆವೆಲ್ 10ನ ಹುದ್ದೆ ಆಗಿರುತ್ತೆ. ಸ್ಯಾಲ್ರಿ ಸೇಮ್ 15,600ರಿಂದ 39,100 ತನಕ ಇರುತ್ತೆ. 35 ವರ್ಷದ ಒಳಗಡೆ ಇರಬೇಕು. SC ST OBC EWS ಯಾವುದೇ ಪೋಸ್ಟಿಂಗ್ ಇಲ್ಲ. ನೆಲ್ಲೂರಲ್ಲಿ ಅನ್ರಿಸರ್ವ್ಡ್ ಒಂದು ಪೋಸ್ಟಿಂಗ್ ಇದೆ. ಟೋಟಲಾಗಿ ಒಂದು ಪೋಸ್ಟ್ ಖಾಲಿ ಇರುವಂಥದ್ದು. ಇನ್ನು ಇದು ಗ್ರೂಪ್ ಬಿನ ಹುದ್ದೆ ಆಗಿರುತ್ತೆ. ಇನ್ನು ಈಗೆಲ್ಲ ಏನು ಹೇಳ್ತಾ ಇದ್ದೀನಿ ಇದು ಗ್ರೂಪ್ ಬಿ ಹುದ್ದೆ. ಸೀನಿಯರ್ ಅಕೌಂಟೆಂಟು ಪೋಸ್ಟು ನೋಡ್ಬೋದು ನೀವು. ಇದು ಲೆವೆಲ್ 6ನ ಹುದ್ದೆ ಆಗಿರುತ್ತೆ. ಸ್ಯಾಲ್ರಿ 9,300ಇಂದ 34,800 ತನಕ ಸ್ಯಾಲ್ರಿ ಇರುತ್ತೆ. ಏಜ್ ಲಿಮಿಟ್ ಮ್ಯಾಕ್ಸಿಮಮ್ ಅಂದರೆ 30 ವರ್ಷದ ಒಳಗಡೆ ಇರಬೇಕು. SC STಗೆ ಯಾವುದೇ ಪೋಸ್ಟಿಂಗ್ ಇಲ್ಲ. OBCಗೆ ನೆಲ್ಲೂರಲ್ಲಿ ಒಂದು ಪೋಸ್ಟಿಂಗ್ ಖಾಲಿ ಇದೆ. EWS ಇಲ್ಲ, ಅನ್ರಿಸರ್ವ್ಡ್ ಇಲ್ಲ. ಟೋಟಲ್ ಒಂದು ಪೋಸ್ಟ್ ಖಾಲಿ ಇರುವಂಥದ್ದು. ಇನ್ನು ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಇದು ಕೂಡ ಅಷ್ಟೇ ಲೆವೆಲ್ 6ನ ಹುದ್ದೆ ಆಗಿರುತ್ತೆ. ಸ್ಯಾಲ್ರಿ ಸೇಮು 9,300ಇಂದ 34,800 ತನಕ ಇರುತ್ತೆ ಸ್ಯಾಲ್ರಿ. ಮ್ಯಾಕ್ಸಿಮಮ್ ಅಂದರೆ 30 ವರ್ಷದ ಒಳಗಡೆ ಇರಬೇಕು. SC ST OBC EWS ಯಾವುದೇ ಪೋಸ್ಟಿಂಗ್ ಇಲ್ಲ. ನೆಲ್ಲೂರಲ್ಲಿ ಒಂದು ಪೋಸ್ಟು ಅನ್ರಿಸರ್ವ್ಡ್ ಪೋಸ್ಟು ಖಾಲಿ ಇರುವಂಥದ್ದು. ಟೋಟಲಾಗಿ ಒಂದು ಹುದ್ದೆ ಖಾಲಿ ಇದೆ. ಇನ್ನು ಜೂನಿಯರ್ ಅಕೌಂಟೆಂಟು
ಇದು ಲೆವೆಲ್ 6ನ ಹುದ್ದೆ ಆಗಿರುತ್ತೆ. ಸ್ಯಾಲ್ರಿ ಸೇಮ್ ಹಾಗೆ ಇದೆ. ಇನ್ನು ಏಜ್ ಲಿಮಿಟ್ ಕೂಡ ಅಷ್ಟೇ 30 ವರ್ಷದ ಒಳಗಡೆ ಇರಬೇಕು. SC ST OBC EWS ಯಾವುದೇ ಪೋಸ್ಟಿಂಗ್ ಇಲ್ಲ. ನೆಲ್ಲೂರಲ್ಲಿ ಅನ್ರಿಸರ್ವ್ಡ್ ಒಂದು ಪೋಸ್ಟ್ ಖಾಲಿ ಇರುವಂಥದ್ದು. ಟೋಟಲಾಗಿ ಒಂದು ಹುದ್ದೆ ಖಾಲಿ ಇದೆ. ಇನ್ನು ಸ್ಟೋರ್ ಆಫೀಸರ್ ಇದು ಲೆವೆಲ್ 7ನ ಹುದ್ದೆ ಆಗಿರುತ್ತೆ. ಏಜ್ ಲಿಮಿಟ್ 30 ವರ್ಷದ ಒಳಗಡೆ ಇರಬೇಕು. SC ST OBC ಮತ್ತು EWS ಯಾವುದೇ ಪೋಸ್ಟಿಂಗ್ ಇಲ್ಲ. ನೆಲ್ಲೂರಲ್ಲಿ ಒಂದು ಪೋಸ್ಟು ಅನ್ರಿಸರ್ವ್ಡ್ ಖಾಲಿ ಇರುವಂಥದ್ದು. ಟೋಟಲಾಗಿ ಒಂದು ಇದೆ. ಇನ್ನು PWBD ಪೋಸ್ಟಿಂಗ್ ಏನಿದೆ ಅದು VHL ಇದರಲ್ಲಿ ಒಂದು ಪೋಸ್ಟ್ ಖಾಲಿ ಇರುವಂಥದ್ದು. ಇನ್ನು ಪ್ರೊಡಕ್ಷನ್ ಅಸಿಸ್ಟೆಂಟ್ ಇದು ಕೂಡ ಅಷ್ಟೇ ಲೆವೆಲ್ 6ನ ಹುದ್ದೆ ಆಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ 30 ವರ್ಷದ ಒಳಗಡೆ ಇರಬೇಕು. SCಗೆ ಯಾವುದೇ ಪೋಸ್ಟಿಂಗ್ ಇಲ್ಲ. ST ಅವರಿಗೆ ಒಂದು ಹುದ್ದೆ ಖಾಲಿ ಇದೆ. ಇನ್ನು ಭೋಪಾಲಲ್ಲಿ ಒಂದು ಹುದ್ದೆ ಖಾಲಿ ಇರುವಂಥದ್ದು OBCಗೆ. ಇನ್ನು EWS ಇಲ್ಲ. ಇನ್ನು ಅನ್ರಿಸರ್ವ್ಡು ಅಹಮದಾಬಾದಲ್ಲಿ ಒಂದು ಇದೆ, ಬೆಂಗಳೂರಲ್ಲಿ ಒಂದು ಇದೆ, ಇನ್ನು ಕೋಲ್ಕತ್ತಾದಲ್ಲಿ ಒಂದು ಹುದ್ದೆ ಈ ಪ್ರೊಡಕ್ಷನ್ ಅಸಿಸ್ಟೆಂಟ್ ಹುದ್ದೆ ಖಾಲಿ ಇರುವಂಥದ್ದು. ಟೋಟಲ್ 5 ಹುದ್ದೆ ಖಾಲಿ ಇದೆ. ಇನ್ನು ಪ್ರೊಫೆಷ್ನಲ್ ಅಸಿಸ್ಟೆಂಟ್ ಇದು ಕೂಡ ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ 30 ವರ್ಷದ ಒಳಗಡೆ ಇರಬೇಕು. STಗೆ ಯಾವುದೇ ಪೋಸ್ಟ್ ಇಲ್ಲ. ಇನ್ನು ಶಿಲ್ಲಾಂಗಲ್ಲಿ STಗೆ ಒಂದು ಹುದ್ದೆ ಖಾಲಿ ಇದೆ. ಇನ್ನು ಭುವನೇಶ್ವರದಲ್ಲಿ ಒಂದು ಹುದ್ದೆ OBC ಖಾಲಿ ಇದೆ. ಮೈಸೂರಲ್ಲಿ ಒಂದು ಹುದ್ದೆ ಖಾಲಿ ಇದೆ OBC. ಇನ್ನು EWS ಇಲ್ಲ. ಇನ್ನು ನ್ಯೂ ಡೆಲ್ಲಿಯಲ್ಲಿ ಒಂದು ಹುದ್ದೆ ಅನ್ರಿಸರ್ವ್ಡ್ ಖಾಲಿ ಇರುವಂಥದ್ದು. ಟೋಟಲ್ 4 ಹುದ್ದೆ ಈ ಪ್ರೊಫೆಷ್ನಲ್ ಅಸಿಸ್ಟೆಂಟ್ ಹುದ್ದೆ ಖಾಲಿ ಇದೆ. ನೋಡಿ, ಮೈಸೂರಲ್ಲಿ ಒಂದು ಹುದ್ದೆ ಖಾಲಿ ಇದೆ ಇಲ್ಲಿ. ಇನ್ನು ಕ್ಯಾಮರಾಮ್ಯಾನ್ ಗ್ರೇಡ್ 2 ಇದು ಲೆವೆಲ್ 6ನ ಹುದ್ದೆ. ಮ್ಯಾಕ್ಸಿಮಮ್ ಅಂದರೂ 30 ವರ್ಷದ ಒಳಗಡೆ ಇರಬೇಕು. SC STಗೆ ಯಾವುದೇ ಪೋಸ್ಟಿಂಗ್ ಇಲ್ಲ. OBCಗೆ 2 ಹುದ್ದೆ ಖಾಲಿ ಇರುವಂಥದ್ದು. ಇದು ನ್ಯೂ ಡೆಲ್ಲಿಯಲ್ಲಿ. ಇನ್ನು EWS ಒಂದು ಹುದ್ದೆ ನ್ಯೂ ಡೆಲ್ಲಿಯಲ್ಲಿ ಖಾಲಿ ಇದೆ. ಅನ್ರಿಸರ್ವ್ಡ್ ಕೂಡ ಅಷ್ಟೇ ನ್ಯೂ ಡೆಲ್ಲಿಯಲ್ಲಿ 4 ಹುದ್ದೆ ಖಾಲಿ, ಒಂದು ಹುದ್ದೆ ಖಾಲಿ ಇರುವಂಥದ್ದು. ಟೋಟಲಾಗಿ 4 ಹುದ್ದೆ ಖಾಲಿ ಇದೆ. ಇನ್ನು ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಇದು ಲೆವೆಲ್ 6ನ ಹುದ್ದೆ ಆಗಿರುತ್ತೆ. 30 ವರ್ಷದ ಒಳಗಡೆ ಇರಬೇಕು. SC ಅವರಿಗೆ ನ್ಯೂ ಡೆಲ್ಲಿಯಲ್ಲಿ ಒಂದು ಹುದ್ದೆ ಖಾಲಿ ಇದೆ. ST ಇಲ್ಲ. OBCಗೆ ನ್ಯೂ ಡೆಲ್ಲಿಯಲ್ಲಿ 2 ಹುದ್ದೆ ಖಾಲಿ ಇದೆ. EWSಗೆ ಒಂದು ಹುದ್ದೆ ಖಾಲಿ ಇದೆ. ಅನ್ರಿಸರ್ವ್ಡ್ 3 ಹುದ್ದೆ ನ್ಯೂ ಡೆಲ್ಲಿಯಲ್ಲಿ ಖಾಲಿ ಇರುವಂಥದ್ದು. ಟೋಟಲ್ 7 ಪೋಸ್ಟು ಈ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಪೋಸ್ಟ್ ಖಾಲಿ ಇರುವಂಥದ್ದು. ಇನ್ನು ಸ್ಕ್ರಿಪ್ಟ್ ರೈಟರ್ ಇದು ಮ್ಯಾಕ್ಸಿಮಮ್ ಅಂದರೆ 30 ಇಯರ್ಸ್ ಒಳಗಡೆ ಇರಬೇಕು. SC ST OBC EWS ಯಾವುದೇ ಪೋಸ್ಟಿಂಗ್ ಇಲ್ಲ. ಅನ್ರಿಸರ್ವ್ಡ್ ಒಂದು ಪೋಸ್ಟ್ ಖಾಲಿ ಇರುವಂಥದ್ದು ನ್ಯೂ ಡೆಲ್ಲಿಯಲ್ಲಿ. ಟೋಟಲಾಗಿ ಒಂದು ಹುದ್ದೆ ಸ್ಕ್ರಿಪ್ಟ್ ರೈಟರ್ ಪೋಸ್ಟು ಖಾಲಿ ಇರುವಂಥದ್ದು. ಇನ್ನು ಸೆಟ್ ಡಿಸೈನರ್ ಇದು ಲೆವೆಲ್ 6ನ ಹುದ್ದೆ ಆಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ 30 ವರ್ಷದ ಒಳಗಡೆ ಇರಬೇಕು. SC ST OBC EWS ಯಾವುದೇ ಪೋಸ್ಟಿಂಗ್ ಇಲ್ಲ. ನ್ಯೂ ಡೆಲ್ಲಿಯಲ್ಲಿ ಅನ್ರಿಸರ್ವ್ಡ್ ಒಂದು ಪೋಸ್ಟ್ ಖಾಲಿ ಇದೆ. ಟೋಟಲಾಗಿ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಟೋಟಲಾಗಿ 26 ಹುದ್ದೆ ಈ ಗ್ರೂಪ್ ಬಿ ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಗ್ರೂಪ್ ಸಿ ಹುದ್ದೆ ಬಗ್ಗೆ ನೋಡೋದಾದರೆ ಇದು ಟೆಕ್ನಿಕಲ್ ಗ್ರೇಡ್ 1 ಲೆವೆಲ್ 5ನ ಹುದ್ದೆ ಆಗಿರುತ್ತೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 25 ಇದೆ. SCಗೆ ಯಾವುದೇ ಪೋಸ್ಟಿಂಗ್ ಇಲ್ಲ. ST ಅವರಿಗೆ ನ್ಯೂ ಡೆಲ್ಲಿಯಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. OBC ಒಂದು ಹುದ್ದೆ ಖಾಲಿ ಇದೆ. EWS ಒಂದು ಇದೆ. ಅನ್ರಿಸರ್ವ್ಡು 5 ಇದೆ. ಟೋಟಲಾಗಿ 8 ಹುದ್ದೆ ಈ ನ್ಯೂ ಡೆಲ್ಲಿಯಲ್ಲಿ ಖಾಲಿ ಇರುವಂಥದ್ದು. ಇನ್ನು ಆಡಿಯೋ ರೇಡಿಯೋ ಪ್ರೊಡ್ಯೂಸರ್ ಗ್ರೇಡ್ 3ನ ಹುದ್ದೆ ಆಗಿರುತ್ತೆ. ಇದು ಲೆವೆಲ್ 5ನ ಹುದ್ದೆ ಆಗಿದ್ದು ಮ್ಯಾಕ್ಸಿಮಮ್ ಅಂದರೂ 27 ವರ್ಷ ಒಳಗಡೆ ಇರಬೇಕು. SC STಗೆ ಯಾವುದೇ ಪೋಸ್ಟಿಂಗ್ ಇಲ್ಲ. OBCಗೆ ನ್ಯೂ ಡೆಲ್ಲಿಯಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. EWS ಇಲ್ಲ. ಅನ್ರಿಸರ್ವ್ಡು 3 ಹುದ್ದೆ ಖಾಲಿ ಇರುವಂಥದ್ದು ಇದು ನ್ಯೂ ಡೆಲ್ಲಿಯಲ್ಲಿ. ಟೋಟಲಾಗಿ 4 ಹುದ್ದೆ ಖಾಲಿ ಇದೆ. ಇನ್ನು ಗ್ರಾಫಿಕ್ ಅಸಿಸ್ಟೆಂಟ್ ಗ್ರೇಡ್ 1 ಇದು ಲೆವೆಲ್ 5ನ ಹುದ್ದೆ ಆಗಿರುತ್ತೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 30 ವರ್ಷದ ಒಳಗಡೆ ಇರಬೇಕು. SC ST OBC EWS ಯಾವುದೇ ಪೋಸ್ಟಿಂಗ್ ಇಲ್ಲ. ಅನ್ರಿಸರ್ವ್ಡ್ ಒಂದು ಪೋಸ್ಟು ನ್ಯೂ ಡೆಲ್ಲಿಯಲ್ಲಿ ಖಾಲಿ ಇರುವಂಥದ್ದು. ಟೋಟಲಾಗಿ ಒಂದು ಹುದ್ದೆ ಖಾಲಿ ಇದೆ. ಇನ್ನು TV ಪ್ರೊಡ್ಯೂಸರ್ ಗ್ರೇಡ್ 3ನ ಹುದ್ದೆ ಆಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ 27 ವರ್ಷದ ಒಳಗಡೆ ಇರಬೇಕು. SC ಅವರಿಗೆ ಒಂದು ಪೋಸ್ಟ್ ಇದೆ ನ್ಯೂ ಡೆಲ್ಲಿಯಲ್ಲಿ. ST ಇಲ್ಲ. OBC ಇಲ್ಲ. EWS ಒಂದು ಇದೆ ನ್ಯೂ ಡೆಲ್ಲಿ. ಇನ್ನು ಅನ್ರಿಸರ್ವ್ಡ್ ಇಲ್ಲ. ಟೋಟಲ್ 2 ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಸೆಮಿ ಪ್ರೊಫೆಷ್ನಲ್ ಅಸಿಸ್ಟೆಂಟ್ ಇದು ಕೂಡ ಅಷ್ಟೇ ಮ್ಯಾಕ್ಸಿಮಮ್ ಅಂದರೂ 27 ಇಯರ್ಸ್ ಒಳಗಡೆ ಇರಬೇಕು. SC ST ಪೋಸ್ಟಿಂಗ್ ಇಲ್ಲ. OBC ಅವರಿಗೆ ನೆಲ್ಲೂರಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. EWS ಇಲ್ಲ. ಇನ್ನು ಅನ್ರಿಸರ್ವ್ಡ್ ಒಂದು ಪೋಸ್ಟು ನೆಲ್ಲೂರಲ್ಲಿ ಖಾಲಿ ಇರುವಂಥದ್ದು. ಟೋಟಲ್ 2 ಹುದ್ದೆ ಖಾಲಿ ಇದೆ. ಇನ್ನು ಸೀನಿಯರ್ ಪ್ರೂಫ್ ರೀಡರ್ ಇಂಗ್ಲೀಷ್ ಇದು ಲೆವೆಲ್ 5ನ ಹುದ್ದೆ ಆಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ 30 ವರ್ಷದ ಒಳಗಡೆ ಇರಬೇಕು. SC ST OBC EWS ಯಾವುದೇ ಪೋಸ್ಟಿಂಗ್ ಇಲ್ಲ. ಅನ್ರಿಸರ್ವ್ಡ್ ಒಂದು ಪೋಸ್ಟ್ ಖಾಲಿ ಇರುವಂಥದ್ದು ನೆಲ್ಲೂರಿನಲ್ಲಿ. ಟೋಟಲಾಗಿ ಒಂದು ಹುದ್ದೆ ಖಾಲಿ ಇದೆ. ಇನ್ನು ಸ್ಟೋರ್ ಕೀಪರ್ ಗ್ರೇಡ್ 1
ಲೆವೆಲ್ 5ನ ಹುದ್ದೆ ಆಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ 27 ವರ್ಷದೊಳಗಿರಬೇಕು. SC ST OBC EWS ಯಾವುದೇ ಪೋಸ್ಟಿಂಗ್ ಇಲ್ಲ. ಇನ್ನು ಅನ್ರಿಸರ್ವ್ಡು ನೆಲ್ಲೂರಲ್ಲಿ ಒಂದು ಪೋಸ್ಟ್ ಇದೆ. ಆಮೇಲೆ ಭೋಪಾಲಲ್ಲಿ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಭುವನೇಶ್ವರ್ ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಟೋಟಲಾಗಿ 3 ಪೋಸ್ಟು ಅನ್ರಿಸರ್ವ್ಡ್ ಖಾಲಿ ಇದೆ. ಇನ್ನು ಕಂಪ್ಯೂಟರ್ ಆಪ್ರೇಟರ್ ಗ್ರೇಡ್ 3 ಲೆವೆಲ್ 4ನ ಹುದ್ದೆ ಆಗಿರುತ್ತೆ. 27 ವರ್ಷದ ಒಳಗಡೆ ಇರಬೇಕು. SC ಯಾವುದೇ ಪೋಸ್ಟಿಂಗ್ ಇಲ್ಲ. ST ಅವರಿಗೆ ಒಂದು ಪೋಸ್ಟು ಖಾಲಿ ಇರುವಂಥದ್ದು ಭೋಪಾಲಲ್ಲಿ. ಇನ್ನು OBCಗೆ ಒಂದು ಪೋಸ್ಟು ಖಾಲಿ ಇದೆ. EWS ಇಲ್ಲ, ಅನ್ರಿಸರ್ವ್ಡ್ ಇಲ್ಲ. ಟೋಟಲಾಗಿ 2 ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಫ್ಲೋರ್ ಅಸಿಸ್ಟೆಂಟ್ ಲೆವೆಲ್ 4ನ ಹುದ್ದೆ ಮ್ಯಾಕ್ಸಿಮಮ್ ಅಂದರೆ 27 ವರ್ಷದ ಒಳಗಡೆ ಇರಬೇಕು. SC ST ಯಾವುದೇ ಪೋಸ್ಟಿಂಗ್ ಇಲ್ಲ. OBC ಅವರಿಗೆ 2 ಹುದ್ದೆ ಖಾಲಿ ಇರುವಂಥದ್ದು ನ್ಯೂ ಡೆಲ್ಲಿಯಲ್ಲಿ. ಆಮೇಲೆ ಅನ್ರಿಸರ್ವ್ಡ್ ಯಾವುದೇ ಪೋಸ್ಟಿಂಗ್ ಇಲ್ಲ. EWS ಯಾವುದೇ ಪೋಸ್ಟಿಂಗ್ ಇಲ್ಲ. ಇನ್ನು ಅನ್ರಿಸರ್ವ್ಡ್ ಒಂದು ಪೋಸ್ಟ್ ಖಾಲಿ ಇದೆ. ಟೋಟಲಾಗಿ 3 ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಫಿಲ್ಮ್ ಅಸಿಸ್ಟೆಂಟ್ ಲೆವೆಲ್ 4ನ ಹುದ್ದೆ ಆಗಿರುತ್ತೆ. 27 ವರ್ಷದ ಒಳಗಡೆ ಇರಬೇಕು. SC ST ಯಾವುದೇ ಪೋಸ್ಟಿಂಗ್ ಇಲ್ಲ. OBCಗೆ ನ್ಯೂ ಡೆಲ್ಲಿಯಲ್ಲಿ ಒಂದು ಪೋಸ್ಟ್ ಇದೆ. ಇನ್ನು EWS ಇಲ್ಲ. ಅನ್ರಿಸರ್ವ್ಡ್ ಒಂದು ಪೋಸ್ಟ್ ಖಾಲಿ ಇರುವಂಥದ್ದು ನ್ಯೂ ಡೆಲ್ಲಿಯಲ್ಲಿ. ಟೋಟಲಾಗಿ 2 ಹುದ್ದೆ ಈ ಫಿಲ್ಮ್ ಅಸಿಸ್ಟೆಂಟ್ ಪೋಸ್ಟು ಖಾಲಿ ಇದೆ. ಇನ್ನು ಗ್ರಾಫಿಕ್ ಅಸಿಸ್ಟೆಂಟ್ ಗ್ರೇಡ್ 2 ಇದು ಲೆವೆಲ್ 4ನ ಹುದ್ದೆ. ಟೋಟಲ್ ಏಜ್ ಲಿಮಿಟ್ ನೋಡೋದಾದರೆ 27 ವರ್ಷದ ಒಳಗಡೆ ಇರಬೇಕು. SC ST OBC EWS ಯಾವುದೇ ಪೋಸ್ಟಿಂಗ್ ಇಲ್ಲ. ಅನ್ರಿಸರ್ವ್ಡ್ ಒಂದು ಪೋಸ್ಟ್ ಖಾಲಿ ಇದೆ ನ್ಯೂ ಡೆಲ್ಲಿಯಲ್ಲಿ. ಟೋಟಲಾಗಿ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಸ್ಟೋರ್ ಕೀಪರ್ ಗ್ರೇಡ್ 2 ಲೆವೆಲ್ 4ನ ಹುದ್ದೆ 27 ವರ್ಷದ ಒಳಗಡೆ ಇರಬೇಕು. SC ST ಯಾವುದೇ ಪೋಸ್ಟಿಂಗ್ ಇಲ್ಲ. ಇನ್ನು OBC ನೆಲ್ಲೂರಲ್ಲಿ 2 ಹುದ್ದೆ ಖಾಲಿ ಇದೆ. ಇನ್ನು ಭುವನೇಶ್ವರದಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಇನ್ನು EWS ನೆಲ್ಲೂರಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. ಇನ್ನು ಅನ್ರಿಸರ್ವ್ಡ್ ನೋಡೋದಾದರೆ ನೆಲ್ಲೂರಲ್ಲಿ 6 ಪೋಸ್ಟ್ ಖಾಲಿ ಇದೆ. ಅಜ್ಮೀರದಲ್ಲಿ 4 ಇದೆ. ಇನ್ನು ಭೋಪಾಲಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಇನ್ನು ಭುವನೇಶ್ವರದಲ್ಲಿ 2 ಹುದ್ದೆ ಖಾಲಿ ಇದೆ. ಮೈಸೂರಲ್ಲಿ 1 ಇದೆ. ಶಿಲ್ಲಾಂಗಲ್ಲಿ 1 ಪೋಸ್ಟು ಈ ಸ್ಟೋರ್ ಕೀಪರ್ ಗ್ರೇಡ್ 2 ಹುದ್ದೆ ಖಾಲಿ ಇರುವಂಥದ್ದು. ಟೋಟಲ್ 19 ಪೋಸ್ಟು ಖಾಲಿ ಇರುವಂಥದ್ದು. ಅಷ್ಟೇ PWD ಒಂದು ಪೋಸ್ಟ್ ಇದೆ. ಇನ್ನು ಲ್ಯಾಬ್ ಅಸಿಸ್ಟೆಂಟು ಫಿಸಿಕ್ಸ್ ಲೆವೆಲ್ 4ನ ಹುದ್ದೆ 27 ವರ್ಷದ ಒಳಗಡೆ ಇರಬೇಕು. SCಗೆ ಯಾವುದೇ ಪೋಸ್ಟಿಂಗ್ ಇಲ್ಲ. ST ಅವರಿಗೆ BPL ಅಂದರೆ ಭೋಪಾಲಲ್ಲಿ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಭುವನೇಶ್ವರದಲ್ಲಿ ಒಂದು ಪೋಸ್ಟು OBCಗೆ ಖಾಲಿ ST ಅವರಿಗೆ ಖಾಲಿ ಇರುವಂಥದ್ದು. OBCಗೆ ಇಲ್ಲ. EWSಗೆ ಇಲ್ಲ. ಅನ್ರಿಸರ್ವ್ಡು ನೆಲ್ಲೂರಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. ಟೋಟಲ್ 3 ಹುದ್ದೆ ಈ ಲ್ಯಾಬ್ ಅಸಿಸ್ಟೆಂಟು ಪೋಸ್ಟು ಖಾಲಿ ಇರುವಂಥದ್ದು. ಲ್ಯಾಬ್ ಅಸಿಸ್ಟೆಂಟ್ ಕೆಮಿಸ್ಟ್ರಿ 27 ವರ್ಷದ ಒಳಗಡೆ ಇರಬೇಕು ಏಜ್ ಲಿಮಿಟು. SC STಗೆ ಯಾವುದೇ ಪೋಸ್ಟಿಂಗ್ ಇಲ್ಲ. OBC ಅವರಿಗೆ ಒಂದು ಹುದ್ದೆ ಖಾಲಿ ಇರುವಂಥದ್ದು ಭುವನೇಶ್ವರದಲ್ಲಿ. ಇನ್ನು ಅನ್ರಿಸರ್ವ್ಡ್ ಏನಿದೆ EWS ಏನಿದೆ ಇದು ಅಜ್ಮೀರದಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. ಅನ್ರಿಸರ್ವ್ಡು ಭುವನೇಶ್ವರದಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. ಮೈಸೂರಲ್ಲಿ ಒಂದು ಪೋಸ್ಟ್ ಖಾಲಿ ಇರುವಂಥದ್ದು. ಇನ್ನು ಭೋಪಾಲ್ ಇಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. ಟೋಟಲಾಗಿ 5 ಹುದ್ದೆ ಈ ಲ್ಯಾಬ್ ಅಸಿಸ್ಟೆಂಟ್ ಪೋಸ್ಟ್ ಖಾಲಿ ಇದೆ. ಇನ್ನು ಲ್ಯಾಬ್ ಅಸಿಸ್ಟೆಂಟ್ ಕಂಪ್ಯೂಟರ್ ಸೈನ್ಸ್ ಲೆವೆಲ್ 4ನ ಹುದ್ದೆ ಆಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ 27 ವರ್ಷದ ಒಳಗಡೆ ಇರಬೇಕು. SC ST ಯಾವುದೇ ಪೋಸ್ಟಿಂಗ್ ಇಲ್ಲ. OBCಗೆ ಭುವನೇಶ್ವರದಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. ಮೈಸೂರಲ್ಲಿ ಒಂದು ಪೋಸ್ಟ್ ಖಾಲಿ ಇರುವಂಥದ್ದು. ಇನ್ನು EWS ಯಾವುದೇ ಇಲ್ಲ. ಅನ್ರಿಸರ್ವ್ಡ್ ಯಾವುದೇ ಇಲ್ಲ. ಟೋಟಲಾಗಿ 2 ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಲ್ಯಾಬ್ ಅಸಿಸ್ಟೆಂಟ್ ಜಿಯೋಗ್ರಫಿ ಲೆವೆಲ್ 4ನ ಹುದ್ದೆ 27 ವರ್ಷದ ಒಳಗಡೆ ಇರಬೇಕು. SCಗೆ ಯಾವುದೇ ಇಲ್ಲ. ST ಅವರಿಗೆ ಭೋಪಾಲಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಭುವನೇಶ್ವರದಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಆಮೇಲೆ OBC ಇಲ್ಲ. EWS ಇಲ್ಲ. ಅನ್ರಿಸರ್ವ್ಡು ಅಜ್ಮೀರದಲ್ಲಿ ಒಂದು ಪೋಸ್ಟ್ ಖಾಲಿ ಇರುವಂಥದ್ದು. ಟೋಟಲಾಗಿ 3 ಹುದ್ದೆ ಖಾಲಿ ಇರುವಂಥದ್ದು. ಲ್ಯಾಬ್ ಅಸಿಸ್ಟೆಂಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದು 27 ಒಳಗಡೆ ಇರಬೇಕು ಏಜ್ ಲಿಮಿಟ್. ಇದು ಲೆವೆಲ್ 4ನ ಹುದ್ದೆ ಆಗಿರುತ್ತೆ. SC STಗೆ ಯಾವುದೇ ಇಲ್ಲ. OBCಗೆ ಭುವನೇಶ್ವರದಲ್ಲಿ ಒಂದು ಪೋಸ್ಟ್ ಇದೆ. ಅಜ್ಮೀರದಲ್ಲಿ ಒಂದು ಪೋಸ್ಟ್ ಇದೆ. ಇನ್ನು EWS ಅನ್ರಿಸರ್ವ್ಡ್ ಯಾವುದೇ ಇಲ್ಲ. ಟೋಟಲಾಗಿ 2 ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಲ್ಯಾಬ್ ಅಸಿಸ್ಟೆಂಟ್ ಸೈಕಾಲಜಿ ಇದು ಕೂಡ ಲೆವೆಲ್ 4ನ ಹುದ್ದೆ ಆಗಿರುತ್ತೆ. 27 ವರ್ಷದ ಒಳಗಡೆ ಇರಬೇಕು. ಮೈಸೂರಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ ಈ SC ಅವರಿಗೆ. ಇನ್ನು STಗೆ ಇಲ್ಲ. OBCಗೆ ಇಲ್ಲ. ಇನ್ನು EWS ಇಲ್ಲ. ಇನ್ನು ಅನ್ರಿಸರ್ವ್ಡು ಭುವನೇಶ್ವರದಲ್ಲಿ ಒಂದಿದೆ. ನೆಲ್ಲೂರಲ್ಲಿ ಒಂದಿದೆ. ಟೋಟಲಾಗಿ 3 ಹುದ್ದೆ ಖಾಲಿ ಇರುವಂಥದ್ದು. ಲ್ಯಾಬ್ ಅಸಿಸ್ಟೆಂಟ್ ಅಗ್ರಿಕಲ್ಚರು ಲೆವೆಲ್ 4ನ ಹುದ್ದೆ ಆಗಿರುತ್ತೆ. 27 ವರ್ಷದ ಒಳಗಡೆ ಇರಬೇಕು. SC ಅವರಿಗೆ BPL ಅಂದರೆ ಭೋಪಾಲಲ್ಲಿ ಒಂದು ಹುದ್ದೆ ಖಾಲಿ ಇದೆ.
ಇನ್ನು ಎಸ್ ಟಿಗಿಲ್ಲ, ಒ ಬಿ ಸಿಗಿಲ್ಲ, ಇ ಡಬ್ಲ್ಯೂ ಎಸ್ ಇಲ್ಲ, ಅನ್ರಿಸರ್ವ್ಡ್ ಇಲ್ಲ, ಟೋಟಲಾಗಿ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಲ್ಯಾಬ್ ಅಸಿಸ್ಟೆಂಟ್ ಬಯಾಲಜಿ ಇದು ಕೂಡ ಅಷ್ಟೇ 27 ವರ್ಷದ ಒಳಗಡೆ ಇರಬೇಕು. ಎಸ್ ಸಿಗೆ ಯಾವುದೇ ಇಲ್ಲ. ಎಸ್ ಟಿ ಅವರಿಗೆ ಭೋಪಾಲಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಒ ಬಿ ಸಿ ಇಲ್ಲ, ಇ ಡಬ್ಲ್ಯೂ ಎಸ್ ಇಲ್ಲ, ಅನ್ರಿಸರ್ವ್ಡ್ ಇಲ್ಲ, ಟೋಟಲಾಗಿ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಲ್ಯಾಬ್ ಅಸಿಸ್ಟೆಂಟ್ ಜಿಯಾಲಜಿ ಇದು ಕೂಡ ಅಷ್ಟೇ ಲೆವೆಲ್ 4ನ ಹುದ್ದೆ ಆಗಿರುತ್ತೆ. 27 ವರ್ಷದ ಒಳಗಡೆ ಏಜ್ ಲಿಮಿಟ್ ಇರಬೇಕು. ಪೋಸ್ಟಿಂಗ್ ಇಲ್ಲ. ಎಸ್ ಟಿ ಅವರಿಗೆ ಬಿ ಪಿ ಎಲ್ ಅಂದರೆ ಭೋಪಾಲಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. ಇನ್ನು ಒ ಬಿ ಸಿ ಇಲ್ಲ, ಅನ್ರಿಸರ್ವ್ಡ್ ಇಲ್ಲ, ಇ ಡಬ್ಲ್ಯೂ ಎಸ್ ಇಲ್ಲ, ಟೋಟಲಾಗಿ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಲ್ಯಾಬ್ ಅಸಿಸ್ಟೆಂಟ್ ಹೋಮ್ ಸೈನ್ಸ್ ಲೆವೆಲ್ 4ನ ಹುದ್ದೆ ಆಗಿರುತ್ತೆ. 27 ವರ್ಷದ ಒಳಗಡೆ ಇರಬೇಕು. ಇನ್ನು ಎಸ್ ಸಿಗಿಲ್ಲ, ಎಸ್ ಟಿಗೆ ಅಜ್ಮೀರದಲ್ಲಿ ಒಂದು ಪೋಸ್ಟ್ ಇದೆ. ಒ ಬಿ ಸಿಗಿಲ್ಲ, ಇ ಡಬ್ಲ್ಯೂ ಎಸ್ ಇಲ್ಲ, ಅನ್ರಿಸರ್ವ್ಡ್ ಇಲ್ಲ, ಟೋಟಲಾಗಿ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಲ್ಯಾಬ್ ಅಸಿಸ್ಟೆಂಟ್ ಮ್ಯಾಥಮೆಟಿಕ್ಸ್ ಲೆವೆಲ್ 4ನ ಹುದ್ದೆ 27 ವರ್ಷದ ಒಳಗಡೆ ಇರಬೇಕು. ಎಸ್ ಸಿ ಎಸ್ ಟಿಗೆ ಯಾವುದೇ ಪೋಸ್ಟಿಂಗ್ ಇಲ್ಲ. ಒ ಬಿ ಸಿಗೆ ಅಜ್ಮೀರದಲ್ಲಿ ಒಂದು ಇದೆ. ಇನ್ನು ನೆಲ್ಲೂರಲ್ಲಿ ಒಂದು ಪೋಸ್ಟ್ ಇದೆ. ಇನ್ನು ಇ ಡಬ್ಲ್ಯೂ ಎಸ್ ಇಲ್ಲ, ಅನ್ರಿಸರ್ವ್ಡ್ ಇಲ್ಲ, ಟೋಟಲಾಗಿ 2 ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಲ್ಯಾಬ್ ಅಸಿಸ್ಟೆಂಟ್ ಸೈನ್ಸ್ ಲೆವೆಲ್ 4ನ ಹುದ್ದೆ 27 ವರ್ಷ ಏಜ್ ಲಿಮಿಟ್ ಅದರೊಳಗಡೆ ಇರಬೇಕು. ಎಸ್ ಸಿ ಎಸ್ ಟಿ, ಒ ಬಿ ಸಿ, ಇ ಡಬ್ಲ್ಯೂ ಎಸ್ ಯಾವುದೇ ಪೋಸ್ಟಿಂಗ್ ಇಲ್ಲ. ಅನ್ರಿಸರ್ವ್ಡು ನೆಲ್ಲೂರಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. ಟೋಟಲಾಗಿ ಒಂದು ಹುದ್ದೆ ಈ ಪೋಸ್ಟ್ ಖಾಲಿ ಇರುವಂಥದ್ದು ಲ್ಯಾಬ್ ಅಸಿಸ್ಟೆಂಟ್. ಇನ್ನು ಲೋವರ್ ಡಿವಿಷನ್ ಕ್ಲರ್ಕ್ ಲೆವೆಲ್ 2ನ ಹುದ್ದೆ ಆಗಿರುತ್ತೆ. 27 ವರ್ಷದ ಒಳಗಡೆ ಇರಬೇಕು. ಇದು ಎಸ್ ಸಿ ಅವರಿಗೆ ನೆಲ್ಲೂರಲ್ಲಿ 7 ಪೋಸ್ಟ್ ಖಾಲಿ ಇದೆ. ಭುವನೇಶ್ವರದಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. ಅಜ್ಮೀರದಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. ಇನ್ನು ಎಸ್ ಟಿ ಅವರಿಗೆ ನೆಲ್ಲೂರಲ್ಲಿ 2 ಪೋಸ್ಟ್ ಖಾಲಿ ಇದೆ. ಅಜ್ಮೀರದಲ್ಲಿ 1 ಇದೆ. ಭೋಪಾಲಲ್ಲಿ 2 ಇದೆ. ಇನ್ನು ಭುವನೇಶ್ವರದಲ್ಲಿ 2 ಇದೆ. ಇನ್ನು ಒ ಬಿ ಸಿ ಅವರಿಗೆ ನೆಲ್ಲೂರಲ್ಲಿ 14 ಪೋಸ್ಟ್ ಖಾಲಿ ಇದೆ. ಅಜ್ಮೀರದಲ್ಲಿ 2 ಇದೆ. ಇನ್ನು ಇ ಡಬ್ಲ್ಯೂ ಎಸ್ ನೆಲ್ಲೂರಲ್ಲಿ 4 ಇದೆ. ಅನ್ರಿಸರ್ವ್ಡ್ ನೆಲ್ಲೂರಲ್ಲಿ 11 ಪೋಸ್ಟ್ ಖಾಲಿ ಇದೆ. ಭೋಪಾಲಲ್ಲಿ 4 ಖಾಲಿ ಇದೆ. ಶಿಲ್ಲಾಂಗಲ್ಲಿ 2, ಅಜ್ಮೀರದಲ್ಲಿ 1, ಟೋಟಲ್ 54 ಹುದ್ದೆ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಸೀನಿಯರ್ ಲೈಬ್ರರಿ ಅಸಿಸ್ಟೆಂಟ್ ಲೆವೆಲ್ 2ನ ಹುದ್ದೆ 27 ವರ್ಷದ ಒಳಗಡೆ ಇರಬೇಕು. ಎಸ್ ಸಿ ಎಸ್ ಟಿ, ಒ ಬಿ ಸಿ, ಇ ಡಬ್ಲ್ಯೂ ಎಸ್ ಯಾವುದೇ ಪೋಸ್ಟಿಂಗ್ ಇಲ್ಲ. ಅನ್ರಿಸರ್ವ್ಡು ಭುವನೇಶ್ವರದಲ್ಲಿ 2 ಪೋಸ್ಟ್ ಖಾಲಿ ಇದೆ. ಮೈಸೂರಲ್ಲಿ 1 ಪೋಸ್ಟ್ ಖಾಲಿ ಇರುವಂಥದ್ದು. ಟೋಟಲಾಗಿ 3 ಪೋಸ್ಟು ಖಾಲಿ ಇದೆ. ಇನ್ನು ಫಿಲ್ಮ್ ಜಾಯ್ನರ್ ಇದು 27 ವರ್ಷದ ಒಳಗಡೆ ಇರಬೇಕು. ಎಸ್ ಸಿ ಎಸ್ ಟಿ, ಒ ಬಿ ಸಿ, ಇ ಡಬ್ಲ್ಯೂ ಎಸ್ ಯಾವುದೇ ಪೋಸ್ಟಿಂಗ್ ಇಲ್ಲ. ಅನ್ರಿಸರ್ವ್ಡು ನ್ಯೂ ಡೆಲ್ಲಿಯಲ್ಲಿ 1 ಪೋಸ್ಟ್ ಖಾಲಿ ಇರುವಂಥದ್ದು. ಟೋಟಲಾಗಿ 1 ಹುದ್ದೆ ಖಾಲಿ ಇದೆ. ಇನ್ನು ಲೈಟ್ ಮ್ಯಾನ್ ಇದು ಕೂಡ ಅಷ್ಟೇ ಲೆವೆಲ್ 2ನ ಹುದ್ದೆ 27 ವರ್ಷದ ಒಳಗಡೆ ಇರಬೇಕು. ಎಸ್ ಸಿ ಎಸ್ ಟಿಗೆ ಯಾವುದೇ ಪೋಸ್ಟಿಂಗ್ ಇಲ್ಲ. ಒ ಬಿ ಸಿಗೆ ನ್ಯೂ ಡೆಲ್ಲಿಯಲ್ಲಿ 2 ಪೋಸ್ಟ್ ಖಾಲಿ ಇದೆ. ಇ ಡಬ್ಲ್ಯೂ ಎಸ್ ಇಲ್ಲ, ಅನ್ರಿಸರ್ವ್ಡ್ 2 ಇದೆ ನ್ಯೂ ಡೆಲ್ಲಿಯಲ್ಲಿ. ಟೋಟಲಾಗಿ 4 ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಪೇಂಟರ್ ಇದು ಲೆವೆಲ್ 2ನ ಹುದ್ದೆ ಆಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ 27 ವರ್ಷದ ಒಳಗಡೆ ಇರಬೇಕು. ಎಸ್ ಸಿ ಎಸ್ ಟಿ, ಒ ಬಿ ಸಿ, ಇ ಡಬ್ಲ್ಯೂ ಎಸ್ ಯಾವುದೇ ಪೋಸ್ಟಿಂಗ್ ಇಲ್ಲ. ಅನ್ರಿಸರ್ವ್ಡ್ 1 ಪೋಸ್ಟ್ ಖಾಲಿ ಇದೆ. ಟೋಟಲಾಗಿ 1 ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಟೀಚರ್ ಗ್ರೇಡ್ 2 ಲೆವೆಲ್ 2ನ ಹುದ್ದೆ ಆಗಿರುತ್ತೆ. ಇದು 27 ವರ್ಷದ ಒಳಗಡೆ ಇರಬೇಕು. ಎಸ್ ಸಿ ಎಸ್ ಟಿ, ಒ ಬಿ ಸಿ, ಇ ಡಬ್ಲ್ಯೂ ಎಸ್ ಯಾವುದೇ ಪೋಸ್ಟಿಂಗ್ ಇಲ್ಲ. ನ್ಯೂ ಡೆಲ್ಲಿಯಲ್ಲಿ 1 ಪೋಸ್ಟ್ ಖಾಲಿ ಇದೆ. ಟೋಟಲಾಗಿ 1 ಪೋಸ್ಟ್ ಅನ್ರಿಸರ್ವ್ಡ್ ಖಾಲಿ ಇರುವಂಥದ್ದು. ಇನ್ನು ಕಾರ್ಪೆಂಟರ್ ಲೆವೆಲ್ 2ನ ಹುದ್ದೆ ಆಗಿರುತ್ತೆ. 27 ವರ್ಷದ ಒಳಗಡೆ ಇರಬೇಕು. ಎಸ್ ಸಿ ಎಸ್ ಟಿ, ಒ ಬಿ ಸಿ, ಇ ಡಬ್ಲ್ಯೂ ಎಸ್ ಯಾವುದೇ ಪೋಸ್ಟಿಂಗ್ ಇಲ್ಲ. ಅನ್ರಿಸರ್ವ್ಡು ನೆಲ್ಲೂರಲ್ಲಿ 1 ಪೋಸ್ಟ್ ಖಾಲಿ ಇದೆ. ಟೋಟಲಾಗಿ 1 ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಟೋಟಲಾಗಿ ಗ್ರೂಪ್ ಸಿ ವೇಕೆನ್ಸಿ ಎಷ್ಟು ಖಾಲಿ ಇದೆ ಅಂತ ಹೇಳಿ ನೋಡಿದ್ರೆ 138 ಹುದ್ದೆ ಖಾಲಿ ಇದೆ. ಇಲ್ಲಿ ಕೊಟ್ಟಿದ್ದಾರೆ ಗ್ರ್ಯಾಂಡ್ ಟೋಟಲ್ ಆಫ್ ಗ್ರೂಪ್ ಎ, ಬಿ ಆ್ಯಂಡ್ ಸಿ ಪೋಸ್ಟು. ಇಲ್ಲಿ ಎಸ್ ಸಿ ಅವರಿಗೆ ಟೋಟಲಾಗಿ ಈ ಗ್ರೂಪ್ ಎ, ಬಿ ಸೇರಿ 14 ಇದೆ. ಎಸ್ ಟಿ ಅವರಿಗೆ 18 ಇದೆ. ಒ ಬಿ ಸಿ 44 ಇದೆ. ಇ ಡಬ್ಲ್ಯೂ ಎಸ್ 11 ಇದೆ. ಅನ್ರಿಸರ್ವ್ಡ್ 86 ಇದೆ. ಟೋಟಲಾಗಿ 173 ಖಾಲಿ ಇರುವಂಥದ್ದು. ಪಿ ಡಬ್ಲ್ಯೂ ಡಿ ಅವರಿಗೆ 12 ಇದೆ. ಇ ಎಸ್ ಎಮ್ ಅವರಿಗೆ 13 ಹುದ್ದೆ ಟೋಟಲಾಗಿ ಖಾಲಿ ಇರುವಂಥದ್ದು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಈ ಹುದ್ದೆಗೆ ಮಾನ್ಯತೆ ಪಡೆದಿರುವಂತಹ ವಿದ್ಯಾಸಂಸ್ಥೆ ಏನಿದೆ ಅಲ್ಲಿಂದ ಎಮ್.ಟೆಕ್ ಪದವಿಯನ್ನು ಪೂರೈಸಿರಬೇಕು. ಅಥವಾ ಬಿ ಟೆಕ್ ಮಾಡಿದರೂ ಆಗುತ್ತೆ. ಮಾಸ್ಟರ್ ಡಿಗ್ರಿ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇದರಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದ್ರೆ ಯಾವುದ್ರಲ್ಲಾದರೂ ಇಂಜಿನಿಯರ್ ಮಾಡಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೆಲೆಕ್ಷನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇಂಟರ್ವ್ಯೂ ಇರುತ್ತೆ. ಇನ್ನು ಪ್ರೊಡಕ್ಷನ್ ಆಫೀಸರ್ ಇದು ಕೂಡ ಅಷ್ಟೇ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾನಿಲಯದಿಂದ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಂಥವ್ರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇಂಟರ್ವ್ಯೂ ಇರುತ್ತೆ. ಇನ್ನು ಬಿಸ್ನೆಸ್ ಮ್ಯಾನೇಜರ್ ಇದು ಕೂಡ ಅಷ್ಟೇ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾನಿಲಯದಿಂದ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಇದರಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡೆದಿರಬೇಕು ಅಥವಾ ಬ್ಯಾಚುಲರ್ ಡಿಗ್ರಿಯನ್ನು ಕೂಡ ಪಡೆದಿದ್ರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಷ್ಟೇ ಅಲ್ಲ ಕಂಪ್ಯೂಟರಲ್ಲಿ ಕೆಲಸ ಮಾಡಿದಂಥ ಅನುಭವ ಹೊಂದಿರಬೇಕು ಅಂತ ಕೇಳಿದ್ದಾರೆ. ಇನ್ನು ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ಕೊಳ್ಳುವಂಥದ್ದು.
ಇನ್ನು ಅಸಿಸ್ಟೆಂಟ್ ಪ್ರೊಡಕ್ಷನ್ ಆಫೀಸರ್ ಇದು ಕೂಡ ಅಷ್ಟೇ ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನು ಪಡೆದಿರಬೇಕು. ಅಂಥವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ ಎ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾನಿಲಯದಿಂದ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅಸಿಸ್ಟೆಂಟ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಇದು ಕೂಡ ಅಷ್ಟೇ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾನಿಲಯದಿಂದ ಜರ್ನಲಿಸಮ್ ಅಥವಾ ಮಾಸ್ ಕಮ್ಯುನಿಕೇಷನ್ ಅಥವಾ ಪಬ್ಲಿಕ್ ರಿಲೇಷನ್ ಇದರಲ್ಲಿ ಡಿಗ್ರಿಯನ್ನು ಪೂರೈಸಿರಬೇಕು. 3 ವರ್ಷ ಎಕ್ಸ್ಪೀರಿಯೆನ್ಸ್ ಹೊಂದಿರಬೇಕು. ಇನ್ನು ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ರಿಟರ್ನ್ ಎಕ್ಸಾಮ್ ಇರುತ್ತೆ, ಪ್ಲಸ್ ಇಂಟರ್ವ್ಯೂ, ಸ್ಕಿಲ್ ಟೆಸ್ಟ್ ಇರುತ್ತೆ. ಇನ್ನು ಸೀನಿಯರ್ ಅಕೌಂಟೆಂಟ್ ಇದು ಕೂಡ ಅಷ್ಟೇ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾನಿಲಯದಿಂದ ಕಾಮರ್ಸ್ ಅಥವಾ ಎಕನಾಮಿಕ್ಸ್ ಇದರ ಸಬ್ಜೆಕ್ಟಲ್ಲಿ ಗ್ರ್ಯಾಜುಯೇಟನ್ನು ಕಂಪ್ಲೀಟ್ ಮಾಡಿರಬೇಕು. ಅಷ್ಟೇ ಅಲ್ಲ, ಮೋಡ್ ಆಫ್ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಇನ್ನು ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಇದು ಕೂಡ ಅಷ್ಟೇ ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಇಂಗ್ಲೀಷ್ ಅಥವಾ ಹಿಂದಿ ಕಂಪಲ್ಸರಿ ಇರುತ್ತೆ. ಇದರಲ್ಲಿ ನೀವು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಇನ್ನು ಮೋಡ್ ಆಫ್ ಸೆಲೆಕ್ಷನ್ ನೋಡೋದಾದರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಪ್ಲಸ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಜೂನಿಯರ್ ಅಕೌಂಟೆಂಟ್ ಇದು ಕೂಡ ಹಾಗೆ ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಕಾಮರ್ಸ್ ಅಥವಾ ಎಕನಾಮಿಕ್ಸ್ ಈ ಸಬ್ಜೆಕ್ಟಲ್ಲಿ ನೀವು ಗ್ರ್ಯಾಜುಯೇಟನ್ನು ಕಂಪ್ಲೀಟ್ ಮಾಡಿರಬೇಕು. ಮೋಡ್ ಆಫ್ ಸೆಲೆಕ್ಷನ್ ರಿಟರ್ನ್ ಟೆಸ್ಟ್ ಇರುತ್ತೆ. ಇನ್ನು ಸ್ಟೋರ್ ಆಫೀಸರ್ ಇದು ಕೂಡ ಹಾಗೆ ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಯಾವುದೇ ಪದವಿಯನ್ನು ಅಂದರೆ ಆರ್ಟ್ಸಲ್ಲಿರ್ಬೋದು, ಸೈನ್ಸ್, ಕಾಮರ್ಸ್ ಇದರಲ್ಲಿ ಯಾವುದೇ ಕೂಡ ಪದವಿಯನ್ನು ಹೊಂದಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಷ್ಟೇ ಅಲ್ಲ, ಕಂಪ್ಯೂಟರಲ್ಲಿ ಕೆಲಸ ಮಾಡಿದಂತಹ ಅನುಭವ ಕೂಡ ಹೊಂದಿರಬೇಕು. ಅಂಥವ್ರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮೋಡ್ ಆಫ್ ಸೆಲೆಕ್ಷನ್ ನೋಡೋದಾದರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಪ್ರೊಡಕ್ಷನ್ ಅಸಿಸ್ಟೆಂಟ್ ಇದು ಕೂಡ ಅಷ್ಟೇ ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಬ್ಯಾಚುಲರ್ ಡಿಗ್ರಿಯನ್ನು ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಪಡೆದಿರಬೇಕು. ಅಂಥವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಸೆಲೆಕ್ಷನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಇನ್ನು ಪ್ರೊಫೆಷ್ನಲ್ ಅಸಿಸ್ಟೆಂಟ್ ಇದು ಕೂಡ ಹಾಗೆ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾನಿಲಯದಿಂದ MLib ಅಥವಾ ಲೈಬ್ರರಿ ಸೈನ್ಸಲ್ಲಿ ನೀವು ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು 50% ಅಂಕದೊಂದಿಗೆ ಪಾಸಾಗಿರಬೇಕು. ಇನ್ನು ಎಕ್ಸ್ಪೀರಿಯೆನ್ಸ್ ಇರಬೇಕು. 3 ಇಯರ್ಸ್ ಲೈಬ್ರರಿ ಫೀಲ್ಡಲ್ಲಿ ಕೆಲಸ ಮಾಡಿದಂಥ ಅನುಭವ ಹೊಂದಿರಬೇಕು. ಅಷ್ಟೇ ಅಲ್ಲ, ಲೈಬ್ರರಿ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಂಡಿರಬೇಕು. ಇನ್ನು ಮೋಡ್ ಆಫ್ ಸೆಲೆಕ್ಷನ್ ನೋಡೋದಾದರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಕ್ಯಾಮ್ರಾಮ್ಯಾನ್ ಗ್ರೇಡ್ 2 ಇದು ಕೂಡ ಹಾಗೆ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾನಿಲಯದಿಂದ ಗ್ರ್ಯಾಜುಯೇಟ್ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರು ಅಂಥವ್ರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಪ್ಲಸ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಇನ್ನು ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಇಂಜಿನಿಯರಲ್ಲಿ ಸ್ಪೆಷಲೈಸೇಷನ್ ಆ್ಯಂಡ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಇನ್ನು 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇನ್ನು ಮೋಡ್ ಆಫ್ ಸೆಲೆಕ್ಷನ್ ನೋಡೋದಾದರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಇನ್ನು ಸ್ಕ್ರಿಪ್ಟ್ ರೈಟರ್ ಇದು ಕೂಡ ಹಾಗೆ ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಪೋಸ್ಟ್ ಗ್ರ್ಯಾಜುಯೇಟ್ ಪದವಿಯನ್ನು ಪಡೆದಿರಬೇಕು. ಅಷ್ಟೇ ಅಲ್ಲ, 3 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಸಂಬಂಧಪಟ್ಟ ಇದೇನಿದೆ ಅಂದರೆ TV ಮಾಧ್ಯಮ ಇರ್ಬೋದು ಅಥವಾ ಫಿಲ್ಮು ಇದರಲ್ಲಿ ಕೆಲಸ ಮಾಡಿದಂಥ ಅನುಭವ ಹೊಂದಿರಬೇಕು. ಅಂಥವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮೋಡ್ ಆಫ್ ಸೆಲೆಕ್ಷನ್ ರಿಟರ್ನ್ ಟೆಸ್ಟ್ ಇರುತ್ತೆ. ಇನ್ನು ಸೆಟ್ ಡಿಸೈನರ್ ಇದು ಕೂಡ ಅಷ್ಟೇ ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಥವಾ ಡಿಪ್ಲೊಮಾ ಕೂಡ ಕಂಪ್ಲೀಟ್ ಮಾಡಿದರೆ ಅಂಥವ್ರಿಗೆ ಈ ಹುದ್ದೆ ಅರ್ಜಿ ಸಲ್ಲಿಸ್ಬೋದು. ಇನ್ನು TV ಮಾಧ್ಯಮದಲ್ಲಿ 3 ವರ್ಷ ಕೆಲಸ ಮಾಡಿದಂಥ ಅನುಭವವನ್ನು ಹೊಂದಿರಬೇಕು. ಇನ್ನು ಮೋಡ್ ಆಫ್ ಸೆಲೆಕ್ಷನ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 1 ಇದು ಕೂಡ ಅಷ್ಟೇ ಸಂಬಂಧಪಟ್ಟಿರುವಂತಹ ಸಂಸ್ಥೆ ಏನಿದೆ ಅದರಿಂದ SSLC ಅಥವಾ 12th ಪಾಸಾಗಿರಬೇಕು. ಇನ್ನು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದರೂ ಕೂಡ ಅಂಥವರಿಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಡಿಪ್ಲೊಮಾದಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಲ್ಲಿ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಡಿಪ್ಲೊಮಾ ಮಾಡಿರಬೇಕು. ಅಂಥವರಿಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ರಿಟರ್ನ್ ಟೆಸ್ಟ್ ಇರುತ್ತೆ. ಇನ್ನು 3 ಇಯರ್ಸ್ ಸಂಬಂಧಪಟ್ಟಂತಹ ಮೀಡಿಯಾ ಏನಿದೆ ಮಾಧ್ಯಮ ಅದರಲ್ಲಿ ಕೆಲಸ ಮಾಡಿದಂಥ ಅನುಭವ ಹೊಂದಿರಬೇಕು. ಆಡಿಯೋ ರೇಡಿಯೋ ಪ್ರೊಡ್ಯೂಸರ್ ಗ್ರೇಡ್ 3 ಹುದ್ದೆ ಆಗಿರುತ್ತೆ. ಇದು ಕೂಡ ಅಷ್ಟೇ ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಗ್ರ್ಯಾಜುಯೇಟ್ ಡಿಗ್ರಿಯನ್ನು
ಡಿಪ್ಲೊಮಾ ಇನ್ ಮೀಡಿಯಾ ಅಥವಾ ರೇಡಿಯೋ ಪ್ರೊಡಕ್ಷನ್ ಇದರಲ್ಲಿ ಕಂಪ್ಲೀಟ್ ಮಾಡಿರಬೇಕು. ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು 1 ಇಯರ್ ಅಷ್ಟೆಲ್ಲ. ಇದು ಸೆಲೆಕ್ಷನ್ ರಿಟರ್ನ್ ಟೆಸ್ಟ್ ಇರುತ್ತೆ. ಇನ್ನು ಗ್ರಾಫಿಕ್ ಅಸಿಸ್ಟೆಂಟ್ ಗ್ರೇಡ್ 1 ಇದು ಕೂಡ ಹಾಗೆ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯದಿಂದ ಗ್ರ್ಯಾಜುಯೇಟ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. 3 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಸೆಲೆಕ್ಷನ್ ಸ್ಕಿಲ್ ಟೆಸ್ಟ್ ಮೂಲಕ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಟಿ ವಿ ಪ್ರೊಡ್ಯೂಸರ್ ಗ್ರೇಡ್ 3 ಇದು ಕೂಡ ಡಿಗ್ರಿಯನ್ನು ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಹೊಂದಿರಬೇಕು. 1 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ಟಿ ವಿ ಮಾಧ್ಯಮದಲ್ಲಿ ಕೆಲಸ ಮಾಡಿರುವಂಥ ಅನುಭವ ಇರಬೇಕು. ಇನ್ನು ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಮಾಡಿದರೂ ಕೂಡ ಮೀಡಿಯಾ ಸಂಬಂಧಪಟ್ಟಂತಹ ಸಬ್ಜೆಕ್ಟಲ್ಲಿ ನೀವು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದರೆ ಅಂಥವ್ರಿಗೆ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೆಲೆಕ್ಷನ್ ರಿಟರ್ನ್ ಟೆಸ್ಟ್ ಇರುತ್ತೆ. ಇನ್ನು ಸೆಮಿ ಪ್ರೊಫೆಷ್ನಲ್ ಅಸಿಸ್ಟೆಂಟ್ ಇದು ಕೂಡ ಹಾಗೆ ಬ್ಯಾಚುಲರ್ ಡಿಗ್ರಿ ಇನ್ ಲೈಬ್ರರಿ ಅಥವಾ BLISC ಇದರಲ್ಲಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ, ಲೈಬ್ರರಿ ಸೈನ್ಸಲ್ಲಿ ಇನ್ಫಾರ್ಮೇಷನ್ ಸೈನ್ಸಲ್ಲಿ ನೀವು ಕಂಪ್ಲೀಟ್ ಮಾಡಿದರೆ ಅಂಥವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಸೀನಿಯರ್ ಪ್ರೂಫ್ ರೀಡರ್ ಇಂಗ್ಲೀಷ್ ಇದು ಕೂಡ ಬ್ಯಾಚುಲರ್ ಡಿಗ್ರಿಯಲ್ಲಿ ಇಂಗ್ಲೀಷನ್ನು ಕಂಪ್ಲೀಟ್ ಮಾಡಿರಬೇಕು. ಅಂದರೆ ಇಂಗ್ಲೀಷನ್ನು ಮೇಜರ್ ಸಬ್ಜೆಕ್ಟಾಗಿ ಸ್ಟಡಿ ಮಾಡಿರಬೇಕು. ಇನ್ನು 2 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ಸೆಲೆಕ್ಷನ್ ರಿಟರ್ನ್ ಟೆಸ್ಟ್ ಇರುತ್ತೆ. ಇನ್ನು ಸ್ಟೋರ್ ಕೀಪರ್ ಇದು ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಯಾವುದೇ ಪದವಿಯನ್ನು ಹೊಂದಿದರೂ ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಆರ್ಟ್, ಸೈನ್ಸ್, ಕಾಮರ್ಸ್ ಇದು ಯಾವುದರಲ್ಲೂ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಇನ್ನು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಥವಾ ನೀವು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮೋಡ್ ಆಫ್ ಸೆಲೆಕ್ಷನ್ ರಿಟರ್ನ್ ಟೆಸ್ಟ್ ಇರುತ್ತೆ. ಕಂಪ್ಯೂಟರ್ ಆಪ್ರೇಟರ್ ಗ್ರೇಡ್ 3 ಹುದ್ದೆ ಇದು ಕೂಡ ಹಾಗೆ 12th ಪಾಸ್ ಆಗಿರಬೇಕು. ರಿಟರ್ನ್ ಟೆಸ್ಟ್ ಇರುತ್ತೆ, ಅದ್ರ ಮೂಲಕ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಇನ್ನು ಫ್ಲೋರ್ ಅಸಿಸ್ಟೆಂಟ್ ಇದು ಕೂಡ ಹಾಗೆ 10+2 ಅಂದರೆ PUC ಕಂಪ್ಲೀಟ್ ಆಗಿರಬೇಕು. 1 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಸ್ಕಿಲ್ ಟೆಸ್ಟ್ ಮೂಲಕ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಇನ್ನು ಫಿಲ್ಮ್ ಅಸಿಸ್ಟೆಂಟ್ ಇದು ಹಾಗೆ ಗ್ರ್ಯಾಜುಯೇಷನ್ ಯಾವುದೇ ಪದವಿಯನ್ನು ಹೊಂದಿದರೂ ಕೂಡ ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾಲಯದಿಂದ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರು ಕೂಡ ನಿಮಗೆ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಮೋಡ್ ಆಫ್ ಸೆಲೆಕ್ಷನ್ ನೋಡೋದಾದರೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಇನ್ನು ಗ್ರಾಫಿಕ್ ಅಸಿಸ್ಟೆಂಟ್ ಗ್ರೇಡ್ 2 ಇದು ಕೂಡ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾನಿಲಯದಿಂದ ಗ್ರ್ಯಾಜುಯೇಟ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. 1 ಇಯರ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಸ್ಕಿಲ್ ಟೆಸ್ಟ್ ಮೂಲಕ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಸ್ಟೋರ್ ಕೀಪರ್ ಗ್ರೇಡ್ 2 ಹುದ್ದೆ 12th ಪಾಸ್ ಆಗಿರಬೇಕು. ಅಥವಾ ಸ್ಟೋರ್ ಕೀಪಿಂಗ್ ಪರ್ಚೇಸಿಂಗ್ ಏನಿದೆ ಇದರಲ್ಲಿ ಡಿಪ್ಲೊಮಾ ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಸೆಲೆಕ್ಷನ್ ರಿಟರ್ನ್ ಟೆಸ್ಟ್ ಮೂಲಕ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಲ್ಯಾಬ್ ಅಸಿಸ್ಟೆಂಟ್ ಇದು ಕೂಡ ಅಷ್ಟೇ ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಸಂಬಂಧಪಟ್ಟಂತಹ ಹುದ್ದೆಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಹೊಂದಿರಬೇಕು ನೀವು. ಇನ್ನು ಕಂಪ್ಯೂಟರ್ ನಾಲೆಜ್ ತಿಳಿದಿರಬೇಕು. ಮೋಡ್ ಆಫ್ ಸೆಲೆಕ್ಷನ್ ರಿಟರ್ನ್ ಟೆಸ್ಟ್ ಇರುತ್ತೆ. ಇನ್ನು ಲೋವರ್ ಡಿವಿಷನ್ ಕ್ಲರ್ಕ್ ಇದು ಕೂಡ ಹಾಗೆ PUC ಕಂಪ್ಲೀಟ್ ಆಗಿರಬೇಕು. ಟೈಪಿಂಗ್ ಸ್ಪೀಡ್ ಇರಬೇಕು. 35 ವರ್ಡ್ಸ್ ಪರ್ ಮಿನಿಟ್ ಟೈಪ್ ಮಾಡುವಂಥ ಸ್ಪೀಡ್ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಟೈಪ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು. ಈ ಸೆಲೆಕ್ಷನ್ ರಿಟರ್ನ್ ಟೆಸ್ಟ್ ಮೂಲಕ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಸೀನಿಯರ್ ಲೈಬ್ರರಿ ಅಸಿಸ್ಟೆಂಟ್ ಇದು 12th ಪಾಸ್ ಆಗಿರಬೇಕು ಅಥವಾ ಡಿಪ್ಲೊಮಾ ಲೈಬ್ರರಿ ಸೈನ್ಸಲ್ಲಿ ಕಂಪ್ಲೀಟ್ ಮಾಡಿದರೆ ಅಂಥವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮೋಡ್ ಆಫ್ ಸೆಲೆಕ್ಷನ್ ರಿಟರ್ನ್ ಟೆಸ್ಟ್ ಇರುತ್ತೆ. ಫಿಲ್ಮ್ ಜಾಯ್ನರ್ ಇದು ಕೂಡ ಹಾಗೆ 10th ಅಥವಾ PUC ಪಾಸ್ ಆಗಿರಬೇಕು. ITI ಮಾಡಿದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಂಬಂಧಪಟ್ಟಂಥ ಟ್ರೇಡಲ್ಲಿ ITIಯನ್ನು ಮಾಡಿದರೆ ಅಂಥವರಿಗೆ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಮೀಡಿಯಾದಲ್ಲಿ ಕೆಲಸ ಮಾಡಿದಂಥ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಇನ್ನು ಲೈಟ್ ಮ್ಯಾನ್ 10th ಅಥವಾ 12th ಪಾಸ್ ಆಗಿರಬೇಕು. ಇನ್ನು 3 ಇಯರ್ಸ್ ಮೀಡಿಯಾ ಅಥವಾ ಟೆಲಿವಿಷನ್ ಇದರಲ್ಲಿ ಕೆಲಸ ಮಾಡಿದಂಥ ಅನುಭವವನ್ನು ಹೊಂದಿರಬೇಕು. ಮೋಡ್ ಆಫ್ ಸೆಲೆಕ್ಷನ್ ಸ್ಕಿಲ್ ಟೆಸ್ಟ್ ಇರುತ್ತೆ, ಅದರ ಮೂಲಕ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಪೇಂಟರ್ ಇದು ಕೂಡ ಹಾಗೆ 10th ಪಾಸ್ ಆಗಿದ್ದರೆ ಅಂಥವರಿಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಅಥವಾ ITಯಲ್ಲಿ ಸಂಬಂಧಪಟ್ಟಿರುವಂತಹ ಟ್ರೇಡನ್ನು ಕಂಪ್ಲೀಟ್ ಮಾಡಿದರೆ ಅಂಥವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಟಚ್ಚರ್ ಗ್ರೇಡ್ 2 ಇದು ಕೂಡ ಹಾಗೆ 10th ಅಥವಾ PUC ಕಂಪ್ಲೀಟ್ ಆಗಿದ್ದರೆ ಹುದ್ದೆಯನ್ನು ಅರ್ಜಿ ಸಲ್ಲಿಸ್ಬೋದು. ಅಥವಾ ITI ಕಂಪ್ಲೀಟ್ ಆಗಿದ್ದರೂ ಕೂಡ ನೀವು ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಸೆಲೆಕ್ಷನ್ ಸ್ಕಿಲ್ ಟೆಸ್ಟ್ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಕಾರ್ಪೆಂಟರ್ 10th ಅಥವಾ 10th ಪಾಸ್ ಆಗಿರಬೇಕು ಅಥವಾ ITI ಕಂಪ್ಲೀಟ್ ಮಾಡಿರಬೇಕು.
ಇನ್ನು ಸೆಲೆಕ್ಷನ್ ಸ್ಕಿಲ್ ಟೆಸ್ಟ್ ಮೂಲಕ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಇಲ್ಲಿ ಕೆಲವೊಂದು ಜನರಲ್ ಟರ್ಮ್ಸ್ ಆಯಿತು ಕಂಡೀಷನ್ಸನ್ನು ಕೊಟ್ಟಿದ್ದಾರೆ. ಇದು ಎಕ್ಸಾಮು CBT ಮೂಲಕ ನಡೆಸುವಂಥದ್ದು, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಒಂದು ವೇಳೆ ನೀವು ಆಯ್ಕೆ ಆದರೆ ನಿಮ್ಮ ಭಾರತದ ಈ ಕೆಳಗೆ ಇಷ್ಟು ಸಂಸ್ಥೆ ಕೊಟ್ಟಿದ್ದಾರೆ ಪ್ರಾದೇಶಿಕ ಕಚೇರಿ ಏನಿದೆ, ಇಲ್ಲಿ ಯಾವ ಪ್ಲೇಸಲ್ಲಾದರೂ ನಿಮ್ಮನ್ನ ಪೋಸ್ಟಿಂಗ್ ಮಾಡ್ಬೋದು ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಿದೆ, ಆ ಕೊನೆಯ ದಿನಾಂಕದೊಳಗಡೆ ಎಲ್ಲ ಅರ್ಹತಾ ಮಾನದಂಡಗಳೇನಿದೆ ಅದನ್ನೆಲ್ಲ ಪೂರೈಸಿರಬೇಕು. ಒಂದು ವೇಳೆ ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿತನವನ್ನು ತಿರಸ್ಕರಿಸಲಾಗುವುದು ಅಂತ ತಿಳಿಸಿದ್ದಾರೆ. ಅಂದರೆ ನೀವು ಲಾಸ್ಟ್ ಡೇಟ್ ಏನಿದೆ ಅದರೊಳಗಡೆ ಎಲ್ಲ ಡಾಕ್ಯುಮೆಂಟನ್ನು ತೆಗೆದಿಟ್ಕೊಳ್ಬೇಕು. ಆಮೇಲೆ ಅದನ್ನು ಅಪ್ಲೋಡ್ ಮಾಡಲಿಕ್ಕಿರ್ತದೆ. ಒಂದು ವೇಳೆ ನೀವು ನಂತರ ಏನಾದರೂ ತೊಗೊಂಡ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿರೋದು, ರಿಜೆಕ್ಟ್ ಮಾಡಲಾಗುತ್ತೆ ಅಂತ ತಿಳಿಸಿರ್ಬೋದು. ಅಷ್ಟೇ ಅಲ್ಲ, ನೀವು ಫೀಸ್ ಏನು ಪೇ ಮಾಡ್ತೀರೋ ಅದನ್ನು ಕೂಡ ರಿಟರ್ನ್ ಮಾಡೋದಿಲ್ಲ ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ಆಯ್ಕೆ ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳ ಪೋಸ್ಟಿಂಗ್ ಏನಿದೆ ಇದಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿಷಯದಲ್ಲಿ NCERT ನಿರ್ಧಾರವೇ ಅಂತಿಮವಾಗಿರುತ್ತೆ ಅಂತ ತಿಳಿಸಿರೋದು. ಮತ್ತು ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿರುತ್ತೆ. ಅವರೆಲ್ಲ ಪೋಸ್ಟ್ ಮಾಡ್ತಾರೆ, ಪೋಸ್ಟಿಂಗ್ ನಿಮಗೆ ಪೋಸ್ಟಿಂಗ್ ಕೊಡ್ತಾರೆ, ಅಲ್ಲೇ ನೀವು ಕೆಲಸ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ಕೇವಲ ಭಾರತೀಯ ಪ್ರಜೆಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು. ಇನ್ನು ಅಭ್ಯರ್ಥಿಗಳು ಏನಿದ್ದೀರಾ, ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕಿಂತ ಮುಂಚಿತವಾಗಿ ಸಾಮಾನ್ಯ ಕಂಡೀಷನ್ಸ್ ಏನಿದೆ ಮತ್ತು ಈ ಸೂಚನೆ ಏನಿದೆ ಇದನ್ನು ಅವರ ಅರ್ಹತಾ ಮಾನದಂಡಗಳೇನೇನಿದೆ ಇದನ್ನೆಲ್ಲ ಎಚ್ಚರಿಕೆಯಿಂದ ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಬೇಕು. ಹಾಗಾಗಿ ನೋಟಿಫಿಕೇಷನ್ ಏನಿದೆ ಅದನ್ನು ನೀಟಾಗಿ ಓದ್ಕೊಳ್ಳಿ, ಆಮೇಲೆ ಅಪ್ಲಿಕೇಶನನ್ನು ಹಾಕಿ. ಕ್ಯಾಂಡಿಡೇಟ್ ಏನು ಅಪ್ಲಿಕೇಶನ್ ಹಾಕ್ತೀರಾ ಲಾಸ್ಟ್ ಡೇಟ್ ಏನಿದೆ ಅಲ್ಲಿ ತನಕ ವೆಯ್ಟ್ ಮಾಡಬೇಡಿ, ಅದಕ್ಕಿಂತ ಮುಂಚಿತವಾಗಿ ಅಪ್ಲಿಕೇಶನ್ ಹಾಕಿ. ಯಾಕೆಂತ ಹೇಳಿದ್ರೆ ಕೊನೆಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ಅಥವಾ ಅವ್ರದ್ದು ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ಹಾಗಾಗಿ ಲಾಸ್ಟ್ ಡೇಟ್ ತನಕ ನೀವು ವೆಯ್ಟ್ ಮಾಡಬೇಡಿ, ಅದಕ್ಕಿಂತ ಮುಂಚಿತವಾಗಿ ಅಪ್ಲಿಕೇಶನ್ ಹಾಕಿ. ಅದಕ್ಕೆ ಯಾವುದೇ ರೀತಿಯಾದಂತಹ NCERT ಜವಾಬ್ದಾರಿ ಆಗಿರೋದಿಲ್ಲ ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ನೋಟಿಫಿಕೇಷನ್ ಅಡ್ವರ್ಟೈಸ್ಮೆಂಟ್ ಏನಿದೆ ಇದು ಇಂಗ್ಲೀಷ್ ಮತ್ತು ಹಿಂದಿ ಎರಡೂ ಇದರಲ್ಲೂ ಇದೆ. ಹಾಗಾಗಿ ಏನಾದರೂ ವ್ಯತ್ಯಾಸ ಏನಾದರೂ ಇದ್ದರೆ ಇಂಗ್ಲೀಷನ್ನೇ ನೀವು ಓದ್ಕೋಬೇಕು ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಅಷ್ಟೇ ಅಲ್ಲ, ಇನ್ನು ಅರ್ಜಿ ಸಲ್ಲಿಸುವಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ ಏನಿದೆ ಅದಕ್ಕೆಲ್ಲ ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕು. ಅಂದರೆ ನಿಮ್ಮ ಸ್ವಯಂ ದೃಢೀಕರಣ ಮಾಡಿ ಆಮೇಲೆ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನು ಶೈಕ್ಷಣಿಕ ಅರ್ಹತೆಗಳೇನಿದೆ, ಈ ಅನುಭವ ಇರ್ಬೋದು, ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಥವಾ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇರ್ಬೋದು. ಇದಕ್ಕೆ ಹೆಚ್ಚುವರಿ ಏನಾದರೂ ನೀವು ಎಜುಕೇಷನ್ ಹೊಂದಿದರೆ ಹೆಚ್ಚುವರಿ ದಾಖಲೆಯನ್ನು ನೀವು ಆನ್ಲೈನ್ ಅಪ್ಲಿಕೇಶನ್ ಭರ್ತಿ ಮಾಡುವಾಗ ಅಪ್ಲೋಡ್ ಮಾಡಲಿಲ್ಲ ಅಂತ ಹೇಳಿದರೆ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ತಿಳಿಸಿರುವಂಥದ್ದು. ಹಾಗಿದ್ರೆ ಅಗತ್ಯವಿದ್ದರೆ NCERT ಜಾತಿ ಅಥವಾ ವರ್ಗ ಪ್ರಮಾಣಪತ್ರ ಇತ್ಯಾದಿಗಳ ಇತ್ತೀಚಿನ ಪ್ರತಿಯನ್ನು ಕೂಡ ಕೇಳಬಹುದು ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಇನ್ನು ಇಂಪಾರ್ಟೆಂಟ್ ಡೇಟ್ ಇದೆ ನೋಡೋದಾದರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 27/12/2025 9 ಗಂಟೆಯಿಂದ ಪ್ರಾರಂಭವಾಗಿದೆ, ಡಿಸೆಂಬರ್ 27ನೇ ತಾರೀಕಿಂದ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/1/2026 ಜನವರಿ 16ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಅಡ್ಮಿಟ್ ಕಾರ್ಡ್ ಇರ್ಬೋದು, CBT ಎಕ್ಸಾಮ್ ಬಗ್ಗೆ, ಸ್ಕಿಲ್ ಟೆಸ್ಟ್ ಬಗ್ಗೆ ಮತ್ತು ಇಂಟರ್ವ್ಯೂ ಬಗ್ಗೆ ಎಲ್ಲ NCERT ವೆಬ್ಸೈಟ್ ಏನಿದೆ ಇದರ ಮೂಲಕ ತಿಳಿಸಲಾಗುವುದು ಅಂತೇಳಿ ತಿಳಿಸಿರುವಂಥದ್ದು. ಇನ್ನಿಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಇದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀಟಾಗಿ ಓದ್ಕೊಳ್ಳಿ. ಅಪ್ಲಿಕೇಶನ್ ಬಗ್ಗೆ ಅಡ್ಮಿಟ್ ಕಾರ್ಡ್ ಇರೋಗಿರ್ಬೋದು ಅಥವಾ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ NOC ಬಗ್ಗೆ ಎಲ್ಲ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳಿ. ಇನ್ನು ಎಕ್ಸಾಮ್ ಸೆಂಟರ್ ಬಗ್ಗೆ ನೋಡೋದಾದರೆ, ನೀವು ಅಪ್ಲಿಕೇಶನ್ ಹಾಕುವಾಗ ಏನು ರಾಜ್ಯದಲ್ಲಿ ಏನು ಕೊಟ್ಟಿರ್ತೀರ ಆ ರಾಜ್ಯದಲ್ಲಿ ನಿಮಗೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಪರೀಕ್ಷಾ ಕೇಂದ್ರವನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಏಜ್ ರಿಲ್ಯಾಕ್ಸೇಷನ್ ಇದೆ. SC ST ಅವರಿಗೆ 5 ಇಯರ್ಸ್ ಇದೆ, OBC ಅವರಿಗೆ 3 ಇಯರ್ಸ್ ಇದೆ. ಇನ್ನು PWD ಅನ್ರಿಸರ್ವ್ಡ್ ಅವರಿಗೆ 10 ಇಯರ್ಸ್, PWD OBC ಅವರಿಗೆ 13 ಇಯರ್ಸ್ ಇದೆ. ಇನ್ನು PWD SC ST ಅವರಿಗೆ 15 ಇಯರ್ಸ್ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ. ಇನ್ನು ಫೀಸ್ ಬಗ್ಗೆ ನೋಡೋದಾದರೆ, ಅನ್ರಿಸರ್ವ್ಡ್ OBC ಮತ್ತು EWS ಅವರಿಗೆ ಫಾರ್ ಲೆವೆಲ್ 10 to 12 ಪೋಸ್ಟ್ ಏನಿದೆ ಅದಕ್ಕೆ 1500 ಪರ್ ಈಚ್ ಪೋಸ್ಟಿಗೆ ಇದೆ. ಇನ್ನು ಫಾರ್ ಲೆವೆಲ್ 6 to 7 ಏನಿದೆ ಇದಕ್ಕೆ 1200 ಪರ್ ಈಚ್ ಪೋಸ್ಟು. ಪ್ರತಿಯೊಂದು ಒಂದೊಂದು ಪೋಸ್ಟಿಗೂ ಕೂಡ 1200 ಪೇ ಮಾಡಬೇಕಾಗತ್ತೆ ಲೆವೆಲ್ 6 to 7 ಹುದ್ದೆಗೆ. ಇನ್ನು ಲೆವೆಲ್ 2 to 5 ಏನಿದೆ ಅದಕ್ಕೆ 1000 ರೂಪೀಸ್ ಪೇ ಮಾಡಬೇಕಾಗತ್ತೆ. ಮತ್ತು ಇನ್ನು SC ST ಇರ್ಬೋದು, PWD ಎಕ್ಸ್ ಸರ್ವಿಸ್ ಮೆನ್ ಎಂದರೆ ಅವರಿಗೆ ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ. ಪೇಮೆಂಟನ್ನು ಆನ್ಲೈನ್ ಮೂಲಕನೇ ಮಾಡಬೇಕಾಗತ್ತೆ, ಯಾವುದೇ ಆಫ್ಲೈನ್ ಇರೋದಿಲ್ಲ.
ಅಫಿಷಿಯಲ್ ವೆಬ್ಸೈಟದು ಲಿಂಕ್ ಏನಿದೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ ಮೂಲಕ ನಿಮಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಕೆಲವೊಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ, ಅದನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಅಪ್ಲೈ ಮಾಡಲಿಕ್ಕಿಂತ ಮುಂಚಿತವಾಗಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ನೀವೇನಾದರೂ ಎಲಿಜಿಬಲ್ ಇದ್ದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ತುಂಬ ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾಗಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ಎಲಿಜಿಬಲ್ ಇದ್ದರೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು NCERTಯಲ್ಲಿ ಇರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದರ ಅಗತ್ಯ ಯಾರಿಗಿದೆ ಅವ್ರ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.